ಇಡಿ ವಿರುದ್ಧ ಈಗ ದೂರು ಕೊಡಬೇಕು, ಕಾನೂನು ಸಭೆ ಮಾಡಬೇಕು ಅನ್ನುವಂತ ಚಿಂತನೆ ನಡೀತಾ ಇದೆ ಅಂತೆ. ಮಾಡಲಿ, ಅವರು ತನಿಖೆ ಹಿಂದೂ ಮಾಡಿದ್ರು ಅವರು. ಸಿಎಂ ಡಿಸಿಎಂ ಹೆಸರಲ್ಲಿ ಅಂತ ಒತ್ತಡ ಆಗ್ತಾ ಇದ್ದಾರೆ. ಅಲ್ಲ ಯಾಕೆ ಇವ್ರಿಗೆ ಭಯ? ಯಾರು ಒತ್ತಡ ಆಗ್ತಾ ಇದ್ದಾರೆ? ಈಗ ಸುಮ್ಮನೆ ಇನ್ನು ಮುಂದೆ ಬರ್ಬೋದು, ತಾವು ಮಾಡಿರೋ ತಪ್ಪು ಬಯಲಿಗೆ ಬರ್ತೈತೆ ಅಂತಂದು ಪ್ರಿಎಂಪ್ಟ್ ಮಾಡಕ್ಕೆ ನೋಡ್ತಾರೆ. ಇದೆಲ್ಲ ಏನು ಅಂತಂದರೆ, ಇದೆಲ್ಲ ಹಗರಣವನ್ನು ಮಾಡಿದಂಥ ರಾಜಕಾರಣಿಗಳ ಸ್ಟ್ಯಾಂಡರ್ಡ್ ಏನು SOP ಅಂತಾರಲ್ಲ, ಸ್ಟ್ಯಾಂಡರ್ಡ್ ಇದು. ಕೂಡಲೇ ನನ್ನ ಮೇಲೇನೆ ಬರುತ್ತೆ. ಹಿಂದಕ್ಕೂ ಕೂಡ ಹಲವಾರು ಕಾಂಗ್ರೆಸ್ ಮಂತ್ರಿಗಳು ನಮ್ಮ ಮನೆ IT ರೇಡ್ ಆಗುತ್ತೆ ಅಂತಿದ್ರು ಅವರೇ. ನಮ್ಮನೆ IT ರೇಡ್ ಆಗುತ್ತೆ, ಅಲ್ಲಿ ಯಾವುದೋ ಆಫೀಸರು ಅಥವಾ ಕಾಂಟ್ರಾಕ್ಟರ್ ಮನೆ ರೇಡ್ ಆದರೆ ನೆಕ್ಸ್ಟ್ ನಮ್ಮನೆ IT ರೇಡ್ ಆಗುತ್ತೆ ಅಂತಿದ್ರು. ಯಾಕೆ? ಕುಂಬಳಕಾಯಿ ಕಾಳಂದ್ರೆ ಹೆಗಲಿ ಯಾಕೆ ಮುಟ್ಕೊಂಡು ನೋಡ್ತಾರೆ? ನಾನು ಹೇಳಿದ್ದಿಲ್ಲ, ಅದಕ್ಕೆ ನಾವು ಅಂಥ ನಿಲುವನ್ನು ನಾವು ತೊಗೊಳ್ಳೋದಿಲ್ಲ ಅಂತ. ಈಗ ಅವ್ರದ್ದೆಲ್ಲ ಯಾರು ಬ್ರಹ್ಮ, ಈ ಕರಪ್ಷನ್ ಬ್ರಹ್ಮ ಯಾರು ಅನ್ನೋದು ಈಗ ಜಗತ್ತಿಗೆ ಗೊತ್ತಾಗಿದೆಯಲ್ಲ. ಇನ್ನೂ ಹಲವಾರು ಹಗರಣಗಳಿದ್ದಾವೆ, ಎಲ್ಲ ಹೊರಗಡೆ ಬರ್ತಾವೆ. ಅವಾಗ ತನಿಖೆ ಕೊಟ್ಟಿದ್ದೇವೆ, ಈ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೇವೆ. ಒಳ್ಳೆಯ ಪ್ರಶ್ನೆ ಕೇಳಿದ್ದೀನಿ ನೀನು. ಸುಮಾರು 40ಕ್ಕಿಂತ ಹೆಚ್ಚು ಪ್ರಕರಣಗಳು ಅವ್ರ ವಿರುದ್ಧ ಲೋಕಾಯುಕ್ತದಲ್ಲಿ ಎಂಕ್ವೈರಿಯಲ್ಲಿದ್ದಾವೆ, ಬೇರೆ ಬೇರೆ ಹಂತದಲ್ಲಿದ್ದಾವೆ. ಉದಾಹರಣೆಗೆ BBMPಯಲ್ಲಿ 68% ಹೆಚ್ಚಿಗೆ ಕೊಟ್ಟಿದ್ದಾರೆ. 68% ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಟೆಂಡರ್ಗಿಂತ. ಇದಕ್ಕಿಂತ ಉದಾಹರಣೆ ಬೇಕಾ? ಏನಪ್ಪ ಮತ್ತೆ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಸದನದ ಒಳಗಡೆ ಹೊರಗಡೆ ಹೋರಾಟ ಇರ್ತದೆ. ಈ ಒಂದು ಭ್ರಷ್ಟಾಚಾರ ಮಾಡುವವರನ್ನ ಮನೆ ಕಳಿಸೋವರೆಗೂ ನಮ್ಮ ಹೋರಾಟ ಇದೆ ಅಂತ ಹೇಳಿದ್ದಾರೆ. ಹೋರಾಟ ಮುಂದುವರಿತದೆ, ಬೇರೆ ಬೇರೆ ಹಂತದಲ್ಲಿ ಮುಂದುವರಿತದೆ. ಯಾರು ಬಾಯಿ ಮುಚ್ಕೊಂಡಿಲ್ಲ, ಯಾರು ಬಾಯಿ ಮುಚ್ಕೊಳ್ತಾರೆ? ಶುಕ್ರವಾರ ಕೊನೆ ಒಂದೇ ನಿಮಿಷ, ಶುಕ್ರವಾರ ಕೊನೆ ಒಂದು ತಾಸಿಗಿಂತ ಮುಂಚೆ ಇದನ್ನು ಹೇಳಿ ಹೊರಗಡೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಬಾಯಿ ಮುಚ್ಚಕ್ಕಾಗತ್ತಾ? ಯಾರನ್ನೂ ಬಾಯಿ ಮುಚ್ಚಕ್ಕೆ ಸಾಧ್ಯ ಇಲ್ಲ. ಇನ್ನಷ್ಟು ಹೆಚ್ಚಿಗೆ ಹಗರಣ ಅವ್ರದ್ದೇ ಹೊರಗಡೆ ಬರ್ತದೆ. ನೋಡ್ರಿ, ಈ ಸರ್ಕಾರಕ್ಕೆ ಜನರು ಈ ರಾಜ್ಯವನ್ನು ಒಂದು ಒಳ್ಳೆಯ ಆಡಳಿತ ಕೊಡಬೇಕು, ಅಭಿವೃದ್ಧಿ ಮಾಡಬೇಕು ಕಳಿಸಿದ್ದಾರೆ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ಜನರನ್ನು ಮರೆತಿರುವಂಥ ಒಂದು ಹೊಣೆಗೇಡಿ ಸರ್ಕಾರ ಇದು. ತನ್ನ ಹೊಣೆಯನ್ನು ಮರೆತಿದೆ. ಬರ ಆದರೂ ಕೂಡ ಯಾರೂ ಹೋಗಲಿಲ್ಲ, ಬರ ಆದರೆ ಪರಿಹಾರ ಕೊಡಲಿಲ್ಲ. ಈಗ ಜಲಾವೃತ ಆಗ್ತಾಯಿದೆ, ಪ್ರವಾಹ ಆಗ್ತಾಯಿದೆ, ಗುಡ್ಡಗಳು ಕುಸಿತಾ ಇದ್ದಾವೆ, ಪ್ರಾಣ ಹಾನಿಯಾಗಿದೆ, ಮನೆಗಳು ಬೀಳ್ತಾ ಇದ್ದಾವೆ. ಯಾರೂ ಹೋಗೋದಿಲ್ಲ, ನೋಡೋದಿಲ್ಲ. ಒಂದು ಯಾವುದೇ ರೀತಿಯ ಹಣವನ್ನು ಬಿಡುಗಡೆ ಮಾಡ್ತಾಯಿಲ್ಲ. ಸುಮ್ಮನೆ PD ಅಕೌಂಟಲ್ಲಿ ದುಡ್ಡಿದೆ ಅಂತ ಕನ್ನಡಗಿನ ಗಂಟಿ ಥರ ತೋರಿಸ್ತಾ ಇದೆ. ಒಂದು ನಿಮಿಷ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆದರೂ ಕೂಡ ಶನಿವಾರ ರವಿವಾರ ಅವ್ರು ಹೋಗ್ಬೋದಾಗಿತ್ತು. ಇವತ್ತು ನಮ್ಮೆಲ್ಲರ ವಿರೋಧ ಪಕ್ಷ ನಾಯಕರು, ಶಾಸಕರು ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೋದ ಮೇಲೆ ಹೋಗುವಂಥದ್ದು ಅವರು ಜನರ ಹಿತವನ್ನು ಕಾಪಾಡಲು ವೈಫಲ್ಯವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಈಗ ಮತ್ತೆ ಕೊಟ್ಟಿರೋದೇನು 700 ಕೋಟಿ ರೂಪಾಯಿ ಕೇಂದ್ರ ಅನುದಾನನೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.